ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SSC ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇದರ ಒಂದು ಪ್ರಮುಖ ಸುದ್ದಿ ಏನಪ್ಪಾ ಅಂತಂತಂದ್ರೆ ಒಂದು ದೊಡ್ಡ ಹಗರಣ ಆಗಿದೆ. ಅದೇನ್ ಹಗರಣಪ್ಪ ಅಂತಂತಂದ್ರೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ ಅಂತ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡುವಂತಹ ಭೂಪರಿದ್ದಾರೆ. ಅವರನ್ನ ಟಾರ್ಗೆಟ್ ಮಾಡಿಬಿಟ್ಟು ಅವ್ರ ಮಾಲೀಕತ್ವದಲ್ಲಿರುವಂತಹ ಆಸ್ತಿಗಳನ್ನ ಏನಂತೀರ ನೀವು, ಪವರ್ ಆಫ್ ಅಟಾರ್ನಿಯನ್ನ ತೆಗೆದುಕೊಂಡ್ಬಿಟ್ಟು ವಾಪಸ್ ಅದನ್ನ ಬೇರೆಯವ್ರಿಗೆ ಮಾರ್ಕೊಳ್ಳುವಂತಹ ಭೂಪರು, ಅವ್ರಿಗೆ ಸಹಾಯ ಮಾಡುವಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್, ತಹಸೀಲ್ದಾರ್ ಆಫೀಸ್, ಬಾಂಡ್ ರೈಟರ್ಸ್, ಇವರೆಲ್ಲ ಹೆಂಗಪ್ಪ ಅಂತಂದ್ರೆ ಒಂದು ಹಬ್ಬನ ಮಾಡ್ಕೊಂಡ್ಬಿಟ್ಟು ಸಾಮಾನ್ಯ ಏನಂತೀರ ನೀವು, ಅಮಾಯಕ ಹೆಣ್ಣು ಮಕ್ಕಳಾಗ್ಲಿ ಗಂಡಸರೇ ಆಗ್ಲಿ ಯಾರು ಬಿಡ್ತಾ ಇಲ್ಲ. ಇವರು ಅವ್ರಿಗೆ ಇಷ್ಟೊಂದು ಕಷ್ಟಗಳನ್ನ ನೀಡಿ ಅವ್ರ ಮಾಲೀಕತ್ವದಲ್ಲಿರುವಂತಹ ಆಸ್ತಿಗಳನ್ನ ಲಪಟಾಯಿಸ್ಕೊಂಡು ಬರುವಂತಹ ಹಣವನ್ನ ವಿಂಗಡಿಸಿ ತಾವೇ ಪಾಲುಗಳನ್ನ ಮಾಡಿಕೊಂಡು ಐಷಾರಾಮಿ ಜೀವನವನ್ನ ಅನುಭವಿಸ್ತಾ ಇದ್ದಾರೆ. ಹೀಗೆ ಒಂದು ವಿಚಾರ ಗೋಕಾಕ್ ತಾಲೂಕಿನಲ್ಲಿ ಕೂಡ ನಡೆದಿದೆ. ಯಾರಪ್ಪ ವ್ಯಕ್ತಿ, ಯಾರಿದನ್ನ ಬಾಂಡ್ ರೈಟಿಂಗ್ ಮಾಡೋರೆ, ಸಬ್ ರಿಜಿಸ್ಟ್ರರು ಎಕ್ಸಾಕ್ಟ್ ಆಗಿ ಇದನ್ನೆಲ್ಲ ಬರೆಸ್ಕೊಳ್ಳುವಾಗ ಕೇಳಿಲ್ವಾ, ಏನಿದು ಸುದ್ದಿ? ಏನಂತೀರ ನೀವು, ಆ ಒಂದು ಸಂತ್ರಸ್ತ ಹೆಣ್ಮಗಳು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ಅವರನ್ನ ನಾವು ಈ ಒಂದು ಪರ್ಟಿಕ್ಯುಲರ್ ಶೋಗೆ ಸ್ವಾಗತ ಮಾಡ್ತಾ ಇವತ್ತಿನ ಒಂದು ಏನಂತೀರ ನೀವು ನಡೆದಿರ್ತಕ್ಕಂತಹ ಅಕ್ರಮ ವ್ಯವಹಾರ ಏನೈತೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ನಮಸ್ಕಾರಮ್ಮ. ಸರ್ ತಮಗೆ ಸ್ವಾಗತ. ತಮ್ಮ ಹೆಸರು? ನನ್ನ ಹೆಸರು ಸರೋಜಿನಿ ಅಂತ ಸರ್. ಪೂರ್ಣ ಹೆಸರು ಹೇಳಿ. ಸರೋಜಿನಿ ವಿಜಯ್ ಕುಮಾರ್ ಚಿಗಡೋಳಿ ಅಂತ ಸರ್. ಗೋಕಾಕ್ ತಾಲೂಕ್ ಶಿಂಗ್ಲಾಪುರ ಗ್ರಾಮದಲ್ಲಿ ನಮ್ದು ಹೊಲ ಇರೋದು ಸರ್. ನಮ್ಮ ಮಗಳು ಡಿಲಿವರಿ ಸ್ವಲ್ಪ ಟೈಮ್ ಹಿಡಿತೈತೆ ಅಂತೇಳಿ ರೊಕ್ಕ ಕೇಳಕ್ ಹೋಗಿದ್ವಿ ಸರ್. ಬೇರೆ ಕಡೆ ಸಾಲ ಕೇಳಿದ್ವಿ ಸರ್, ಕೊಡ್ಲಿಲ್ರಿ ಅವರು. ಕೊಡಲ್ದಾಗನ ರೀ ಆಮೇಲೆ ನಾವೇನ್ ಮಾಡಿದ್ರಿ ಸರ್, ಒಂದು ಪರಿಚಿತ ಅಂದ ನಮ್ಮ ಶಿಂಗ್ಲಾಪುರದಾಗ ಲಗಮನ್ನ ಮಲಕಾರ್ ಕಬ್ಬೂರ್ ಅಂತ ಬರ್ತಿದ್ರಿ ಸರ್, ಅವ್ರ ಪರಿಚಯದಾರ ಅದಾರಿ ಸರ್. ಅಲ್ಲಿ ಬಂದಾಗ ನಮಗೆ ಪರಿಚಯ ಆದ್ರಿ ಸರ್. ಅವರು ಸ್ವಲ್ಪ ದುಡ್ಡು ಬೇಕಾಗ್ಯಾವ ಅಂದ ತಕ್ಷಣ ಸರ್ ಅವ್ನು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಸರ್ ನಮ್ಮನ್ನ ಕರ್ಕೊಂಡು ಹೋಗಿ ದುಡ್ಡು ಇಸದ್ ಕೊಡ್ತಾನೆ ಬರ್ರಿ ಅಂತ ಕರ್ಕೊಂಡು ಹೋದ್ರಿ ಸರ್. ನೊಂದು ಮಾಡಿ ಕೊಡ್ತಾನಂತ ಕರ್ಕೊಂಡು ಹೋಗಿದಾರಿ ಸರ್. ನೊಂದು ಮಾಡಿದ ತಕ್ಷಣ ಅಲ್ಲೆಲ್ಲ ನಾವೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗಿದಾರೆ ಸರ್. ನಮ್ಮ ಆಸದಾರ್ ಮಗ ಅದನ್ರಿ ಸರ್. ಆಸದಾರ್ ಮಗನು ಸಹಿ ಮಾಡ್ಸ್ಕೊಂಡಾರಿ, ನಮ್ನು ಸಹಿ ಮಾಡ್ಸ್ಕೊಂಡ್ರಿ. ನಮ್ ಓದಾಕ್ ಕಾಗದಾನು ಕೊಟ್ಟಿಲ್ರಿ, ಏನೂ ಇಲ್ರಿ. ಹೊರಗಡೆ ಸಬ್ ರಿಜಿಸ್ಟರ್ ಕೇಳ್ಬೇಕಲ್ರಿ ಸರ್ ನಮ್ಗ. ನಮ್ನ ಒಳಗು ಏನು ಯಾದಕ್ಕೆ ಪ್ರಶ್ನೆ ಅಂತಂದ್ರಮ್ಮ, ಹಾ ಸರ್, ನೀವು ಇದೇನು ಒಟ್ಟು ಮುಕ್ತಿಯಾರ ಪತ್ರದೊಳಗ ಹಾ ಸರ್ ನೀವು ಪೂರ ಎಲ್ಲ ಬರೆದು ಕೊಟ್ಟಿದ್ದೀರಿ. ಇಲ್ಲಿದೆ ನೋಡಿ, ಇದೆಲ್ಲ ಎಕ್ಸಾಕ್ಟ್ ಆಗಿ ನಾವು ಇದನ್ನ ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಗೆ ಹಾಕ್ತೀವಿ ವೀಕ್ಷಕರೇ. ಇದರಲ್ಲಿ ಎಲ್ಲ ಬರೆದು ಕೊಟ್ಬಿಟ್ಟಿದ್ದಾರೆ. ಇವ್ರಿಗೆ ಮಾರೋ ಅಧಿಕಾರ ಕೂಡ ಕೊಟ್ಬಿಟ್ಟಿದ್ದೀರಿ ನೀವು ಕಪೂರ್ ಅವ್ರಿಗೆ. ನಮಗ್ ಓದಾಕ್ ಬರಲ್ಲ ಸರ್, ಬರ್ಯಾಕೂ ಬರಲ್ಲ ಸರ್. ನಮ್ಮ ಮಗಳು ಡಿಲಿವರಿ ಟೈಮ್ದಾಗ ರೊಕ್ಕ ಕೊಡತ್ತಾರ ಅನ್ಬೇಕು ಸರ್. ನಾವು ಸಹಿ ಮಾಡಿದಿರಿ. ಅವ್ರು ಬಂದ್ರಿ ಸರ್, ಒಂದು ಹಾಳಿ ತೊಗೊಂಡ್ ಬಂದಿರಿ, ಇಲ್ಲಿ ಸಹಿ ಮಾಡಂತಂದ್ರೆ ಸರ್ ಸಹಿ ಅಷ್ಟೇ ಮಾಡ್ಸ್ಕೊಂಡು ಹೋಗಿದಾರೆ ಸರ್. ಈ ಮನುಷ್ಯ ನಿಮ್ಗೆ ಹೆಂಗ್ ಪರಿಚಯ ಅಮ್ಮ? ಅಲ್ಲಿ ಶಿಂಗ್ಲಾಪುರ ಬಂದಿದ್ರಿ ಸರ್, ಅವ್ರು ಕಬ್ಬೂರಾರ ಅಂತ ಹೇಳ್ರಿ ಸರ್. ಶಿಂಗ್ಲಾಪುರದಾರ ಅವ್ರ ಕಾಕ ದಡಪ್ಗಳು ಪರಿಚಯದಾರಿ ಸರ್. ಅವ್ರದಿಂದ ನಮಗ್ ಪರಿಚಯ ರೀ ಸರ್. ಈಗ ಇದನ್ನ ಪತ್ರ ಯಾರ ಕಡೆ ಮಾಡಿಸ್ರ ಅವರು, ನಿಮ್ಗ ಯಾರ ಕಡೆ ಹೋಗಿದ್ರು ಮಾಡಿದ್ರಿ? ಅದಪ್ಪ ಅಂತಂತಂದ್ರೆ ಇಲ್ಲೇ ಇವ್ರದ್ದು ಶಿರಸಂಗಿ ಅಂತ ಇಲ್ಲಿ ಬಾಂಡ್ ರೈಟರ್ ನಾವ್ ಅವ್ರ ಹತ್ರ ಯಾರ ಹತ್ರನೂ ಹೋಗಿಲ್ಲ ಸರ್. ನಮ್ಗ್ ನೊಂದ್ ಮಾಡ್ಕೋತು ಅಂತೇಳಿ ಅಷ್ಟ ಕರ್ಕೊಂಡು ಹೋಗಿದಾರೆ ಸರ್. ನೊಂದ್ ಮಾಡ್ಕೊಂಡ್ ತಕ್ಷಣ ನಮ್ಗೆ ಸಹಿ ಮಾಡಿಸ್ಕೊಂಡ್ರಿ. ಅಲ್ಲಿ ಸಬ್ ರಿಜಿಸ್ಟರ್ ಒಳಗೆ ಹೋಗಿ ಇಲ್ಯಾಕ್ ನಮ್ನ ಕರ್ಕೊಂಡು ಬಂದಿರಿ, ನೀವು ಫೋಟೋ ತೆಗಿಯಾಕತ್ತೀರಿ ಅಂತ ಕೇಳಿದ್ರಿ ಸರ್. ಅವ್ರಲ್ಲಿ ನಮ್ಗೆ ಏನು ಹೇಳಿಲ್ರಿ ಸರ್. ಇವರು ಬಾಂಡ್ ರೈಟರ್ ಸರ್ ನಮ್ಗ್ರಿ ಯಾರು ಹೇಳಿಲ್ರಿ ಸರ್. ಬಾಂಡ್ ರೈಟರು ಹೇಳಿಲ್ರಿ. ಯಾರ್ಯಾರು ಇದ್ರಿ ಮೇಡಮ್ ಅಲ್ಲಿ? ಅಲ್ಲಿ ಬಾಂಡ್ ರೈಟರ್ ಇದ್ರಿ ಸರ್. ಅವ್ರ ಹೆಸರು ಅದ್ ನಮ್ಗೆ ಹೇಳಿಲ್ರಿ ಸರ್. ಹೊರಗದಿರಿ ಸರ್, ಅವ್ರ ಹೆಸರು ಗೊತ್ತಿಲ್ರಿ ಸರ್. ಬಾಂಡ್ ರೈಟರ್ ರೀ, ಸಬ್ ರಿಜಿಸ್ಟರ್ ರೀ, ಆನಂದ್ ಗೋಟಟಿಗಿರಿ ಸರ್, ಇವ್ರೆಲ್ಲಾರ ಅದಾರ ಸರ್. ಅಲ್ಲಿ ಆನಂದ್ ಗೋಟಡ್ಕಿ ಅವ್ರು ಕೂಡ ಇದ್ರಲ್ಲಿ ಹಾ ಆಗಿದಾರಿ ಸರ್. ಅವ್ರ ಹತ್ರ ನಾವ್ ಹೋದಿರಿ ಸರ್. ಹೋಗಾನ ಏನಂದ್ರಿ ಅವ್ರು, ನಮ್ಗೇನು ಗೊತ್ತಿಲ್ಲ, 3 ಲಕ್ಷ ರೂಪಾಯಿ ಕೊಟ್ಟಿದ ನನಗ, ನಾ ಮಾಡಿದನು ಅಂತಂದ್ರಿ ಸರ್. 3 ಲಕ್ಷ ಇಸ್ಕೊಂಡು ನಾವು ಮಾಡಿದೀವಿ. 3 ಲಕ್ಷ ನಮ್ದು ಆಸ್ತಿ ನೀವು ಹೆಂಗ್ ತಗೊಂಡ್ಗಿಸಿಂದ ಬೇರೆದವ್ರಿಗೆ ಮಾಡಿ ಕೊಟ್ಟಿರಿ ನೀವು ಅಂತ ನಾನು ಜಗಳ ಮಾಡಿನೂ ಬಂದಿನ್ರಿ ಸರ್. ಅದಕ್ಕಾಗಿ ನೀ ಏನ್ ಮಾಡ್ಕೊಂತ ಹೇಳಿದಾರಿ ಸರ್ ಅವ್ರು ನನಗೆ. ಆನಂದ್ ಗೋಟಡ್ಕಿರಿ ಸರ್. ಹಾ ಸರ್. ಆಮೇಲೆ ಹೊಳ್ಳೆ ಶಿರಸಂಗಿ ಅವ್ರ ಕಡೆ ಅಂತೂ ನೀವು ಹೋಗಿಲ್ಲ? ನಾ ಹೋಗಿಲ್ರಿ ಸರ್. ಆಮೇಲೆ ಇಲ್ಲಿ ಒಳಗೆ ಹೋದ ಕೂಡಲೇ ಇಲ್ಲಿ ಸಾಕ್ಷ್ಯ ಹಾಕಿದವ್ರು ಕಿಲಾರಿ ಅವರು ಅಂತಂದ್ರೆ ಇವ್ರೇನ್ ಪರಿಚಯದವ್ರಿ ನಿಮಗೆ? ಅವ್ರು ನಮ್ಗೆ ಯಾರಿಗೂ ಪರಿಚಯ ಇಲ್ರಿ ಸರ್. ಕಿಲಾರಿ ಅಂತೇಳಿ ರಮೇಶ್ ಕಿಲಾರಿ ಅಂತೇಳಿ ಅವರ ಸಾಕ್ಷಿ ಮಾಡಿಸಿದಾರ ಸರ್. ಆಮೇಲೆ ರೀ ಸರ್ ಇನ್ನೊಬ್ರು ಕಮ್ತಿ ಅದಾರ ಸರ್, ಅವರು ನಮಗ್ ಪರಿಚಯ ಇಲ್ರಿ ಸರ್.
ಅವ್ ಗಜಾನನ್ ಕಮ್ತಿ ಅಂತ ಏನದಾರಲ್ಲ ಸರ್, ಅವ್ರು ನಮ್ಗೆ 3 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ರಿ ಸರ್. ಯಾವ್ದಕ್ ಕೊಟ್ಟಿದ್ರಮ್ಮ? ಅದು ರೊಕ್ಕ ಇದ್ರದ್ದು ಹೊಲ ಸಂಬಂಧನ ಸರ್. ಅಂದ್ರ ನಿಮ್ ಮಗಳಿಗೆ ಸದ್ಯ ನೀವು ಮುರಿಸ್ಬೇಡ್ರಿ, ನಾವ್ ರೊಕ್ಕ ತಂದು ಕೊಡ್ತು ಅಂತ ಹೇಳಿ ಸರ್. ನಮ್ ಹತ್ರ ಚೆಕ್ ಐತ್ರಿ ಸರ್, ನಾವ್ ಮುರಿಸಿಲ್ರಿ ಅದನ್ನ. ಮತ್ತ ಇನ್ನೂ ಒಂದ್ ಹೆಂಗಿರುತ್ತಮ್ಮ, ನಾನು ಓಪನ್ ಆಗಿ ಮಾತಾಡ್ತೀನಿ. ಹಾ ಸರ್. ಟ್ಯಾಕ್ಸ್ ತಪ್ಸೋ ಸಲುವಾಗಿ ಹಾ ಸರ್, ಅಂದ್ರ ಒಂದ್ ಅಮೌಂಟ್ ಕೊಟ್ಟಿರ್ತಾರ ಸ್ಟಾರ್ಟಿಂಗ್, ಆಮೇಲೆ ಹೊಳ್ಳೆ ದೊಡ್ಡ ರಕಮ್ ಅದ್ರೊಳಗೆ ಬರೀಸಿ ಅದಕ್ಕೆ ಟ್ಯಾಕ್ಸ್ ತುಂಬಾರ್ದು ಅಂತ ಹೇಳಿ ಕಡಿಮೆ ಅಮೌಂಟ್ ಅನ್ನು ಬರ್ಸಿರ್ತಾರ ಬಾಂಡ್ ಒಳಗೆ. ಈಗ 3 ಲಕ್ಷ ರೂಪಾಯಿ ಅಂತ ಹೇಳಿ ಹೆಚ್ಚಿಗೆ ಅಮೌಂಟ್ ನೀವು ತಗೊಂಡಿದ್ರಿ ಅಂತಂದ್ರೆ ಅದಕ್ಕೆ ನಾವ್ ತಗೊಂಡಿಲ್ರಿ ಸರ್, ನಾವ್ ರೊಕ್ಕನ ತಗೊಂಡಿಲ್ರಿ ಸರ್. ನಾವ್ ರೊಕ್ಕ ಚೆಕ್ ಕೊಟ್ಟಿದಾರೆ ಸರ್. ಚೆಕ್ ಮುರಿಸ್ತು ನಾವ್ ಹುಡುಗಿ ಡೆಲಿವರಿ ಟೈಮ್ದಾಗ ಈ ಮುರಿಸ್ಬೇಡ್ರಿ, ಅಮೌಂಟ್ ಬಂದ್ ಮನಿಗ್ ಕೊಡ್ತೀವಿ ಅಂತ ಹೇಳಿದಾರ. 1 ವಾರ ಹೋಗ್ಲಿ 1 ತಿಂಗಳ 3 ತಿಂಗಳ ತನಕ ಯಾರು ನಮ್ ಕಾಗದಾನು ಕೊಟ್ಟಿಲ್ಲ, ಏನು ಇಲ್ರಿ ಸರ್ ಇದು. ಮತ್ತೆ ನೀವಂತೂ ಈಗ ಯಾರು ಕಬ್ಬೂರು ಅಂತ ಹೇಳಿ ಆ ಮನುಷ್ಯ ನೀವಂತೂ ಪವರ್ ಆಫ್ ಅಟಾರ್ನಿ ಕೊಟ್ಟಿರಿ, ನಾವ್ ಮಾಡಿ ಕೊಟ್ಟಿಲ್ರಿ ಸರ್. ಅವ್ರ ರೊಕ್ಕ ತಗೊಂಡಿದ್ದಪ್ಪ ಅಂತಂದ್ರ ಯಾರಿ ಸರ್? ಅವ್ರು ತಗೊಂಡಿದಾರ ಬಿಟ್ಟಿದಾರ ನಮಗ್ ಗೊತ್ತಿಲ್ರಿ ಸರ್. ನಾವ್ ನೊಂದ್ ಮಾಡಿದವನು ಇವ್ರು ಖರೀದಿ ಯಾಕೆ ಮಾಡ್ಕೊಂಡಿರ್ಬೇಕು ಸರ್, ಅಷ್ಟೇ ರೀ. ನೊಂದಕ್ಕಂತ ಕೊಟ್ಟಿದ್ದೀರಿ ನೀವು? ಸಾಲದ ಸಲುವಾಗಿ ಕೊಟ್ಟಿವ್ರಿ. ನಮ್ಮ ಮಗಳ ಡೆಲಿವರಿ ಟೈಮ್ದಾಗ ಅಷ್ಟ ಕೊಟ್ಟಿವ್ರಿ ಸರ್. ನಾವು ಸಾಲ ಅಂತಂದ್ರೆ ಏನ್ರಿ ಸರ್, ಪೂರ್ತಿ ಸಾಲ ನಾವ್ ಹೊಲಾನ ತಗೋರ್ಪ ನೀನ್ ಅಂತ ಹೇಳಿ ರೊಕ್ಕ ನಿಸ್ಕೊಂಡು ಏನೇನು ಇಲ್ರಿ ಸರ್. ಇದು ನಿಮ್ ಸಬ್ ರಿಜಿಸ್ಟರ್ ಆಫೀಸ್ ಒಳಗೂ ಏನ್ ಕೇಳಿಲ್ಲ? ನಮ್ನ ಏನು ಕೇಳಿಲ್ರಿ ಸರ್. ಯಾಕ ಏನಂತೀರಿ ನೀವು ಮುಕ್ತಿಯಾರ ಪತ್ರ ಯಾವ್ದಕ್ ಮಾಡಿಕೊಟ್ಟಿದಿರಿ, ಆಮೇಲೆ ಹೊಳ್ಳಿ ಈ ಜಮೀನಿಗೆ ಈ ಯಾರ ಸಂಬಂಧ ಅಂತ ಹೇಳಿ ಯಾರು ಕೇಳಿಲ್ಲ ನೀವು? ನಮ್ನ ಯಾರು ಏನು ಕೇಳಿಲ್ರಿ. ನಿಮ್ದು ಒಪ್ಪಿಗೆ ಐತೆ ಇಲ್ಲ ಅಂತ ಯಾರು ಕೇಳ್ಬೇಕಲ್ರಿ ಸರ್. ನಮಗ್ ಓದಾಕ ಬರಾಕ ಏನು ಬರಂಗಿಲ್ರಿ ಸರ್. ನಮ್ದು ಆಸದಾರ್ ಮಗ ಅದನ್ರಿ ಸರ್, ಅವನು ಸಹಿ ಮಾಡ್ಕೊಂಡಾರಿ, ಆಧಾರ್ ಕಾರ್ಡ್ ಪೇಕು ಮಾಡಿದಾರಿ. ಈಗ ನಿಮಗ್ ಏನ್ ಆಗ್ಬೇಕಂತ ಹೇಳಿ, ನಿಮ್ಗ ನ್ಯಾಯ ಏನ್ ದೊರಕ್ಬೇಕಂತ ಹೇಳಿ ನಿಮಗ ಅನ್ಸೈತ್ರಿ ಸರ್? ನಮ್ದು ಹೆಂಗಿತ್ತಲ್ರಿ ಹೊಲ ಫಸ್ಟ್ ರೀ, ಹಂಗಿರ್ಬೇಕ್ರಿ ಸರ್. ಯಾರು ಏನ್ ಅನ್ಯಾಯ ಮಾಡಿದಾರಿ ಸರ್ ನಮಗ್ರಿ? ಆನಂದ್ ಗೋಟಡಿಕೆ ಮಾಡಿದಾರಿ, ಸಬ್ ರಿಜಿಸ್ಟರ್ ಮಾಡಿದಾರಿ, ಬಾಂಡ್ ರೈಟರ್ ಮಾಡಿದಾರಿ. ಆಮೇಲ್ರಿ ಇವ್ರ ತಹಶೀಲ್ದಾರ್ ನಮ್ಮಂತೆ ಮಾಡಿ ಕೊಟ್ಟಿದಾರಿ ಅದನ್ನ. ತಹಶೀಲ್ದಾರ್ ನಮ್ಮಂತ ಕೊಟ್ಟ ತಕ್ಷಣ ಇವ್ರು ಅಪೀಲ್ ಹೋಗಿದಾರಿ ಸರ್. ಲಗ್ಮನ್ನ ಕಬ್ಬೂರ್ ಅವ್ರು ಸರ್ ಬೈಲೊಂಗಲ್ಕ್ ಹೋಗಿದಾರೆ ಸರ್. ಹಾ ಹೋಗಿದಾರೆ ಸರ್. ಅಲ್ಲೇನ್ ಅನ್ಯಾಯ ಸರ್, ನಮ್ಮ ಮನೆಗೆ ನೋಟಿಸ್ ಸರಿಯಾಗಿ ನೋಟಿಸ್ ಬರ್ಲಿಲ್ರಿ ಸರ್. ನೋಟಿಸ್ ಬರ್ಲಿಲ್ರಿ. ವಕೀಲ್ ಏನ್ ಮಾಡಿದ್ರಿ ಸರ್, ನಾ ಮೇಡಮ್ನ ಇಲ್ಲ ಅಂತ ನಮ್ಗೆ ಹೇಳ್ಕೊತಿದ್ದು ನಾ ಸುಮ್ಮ ಅವ್ರ ಹೇಳ್ತಾರ ಬಿಡು ವಕೀಲ್ ಅಂತ ನಾವಪ್ಪ. ವಕೀಲು ನಮ್ಗೆ ಹೇಳಿಲ್ಲ ಸರ್. ಲಾಸ್ಟ್ ಒಂದ್ ಫೈನಲ್ ರೀ ಸರ್, ನಮ್ಮ ಮನೆಗೆ ನೋಟಿಸ್ ಬತ್ರಿ ಸರ್. ಬೈಲೊಂಗಲ್ ಅಂತ ಬರೋದ್ ನಮಗಂತ ಓದಾಕ್ ಬರ್ಲಿಲ್ರಿ, ನಮ್ಮ ಮಗಗ್ ಓದಿಸಿದ್ವಿ ಸರ್. ಬೈಲೊಂಗಲ್ ನೋಟಿಸ್ ಕಳಿಸಿದಾರ, ಬಂದ್ ಲಗುಟ್ ಹಾಜರಾಗ್ತೀರಿ ಅದಿರೋ ಇಲ್ಲ ಅಂತ ನೋಟಿಸ್ ಬಂದೈತಿ ಮಮ್ಮಿ ಎತ್ರದಿದೆ ಅಂತ ಕೇಳಿದ್ರಿ ನಮ್ಮ ಮಗಾರಿ. ನಮ್ ಓದ್ ಹೇಳಪ್ಪ ಅಂತಂದ್ರ ಇಷ್ಟ ತಾರೀಕಿಗೆ ಡೇಟ್ ಐತಿ, ಬಂದ್ ಗಿಶಿ ನೀವು ಹಾಜರಾಗ್ಬೇಕು, ಹಾಜರಾಗ್ಲಿಲ್ಲ ಅಂದ್ರ ಅವ್ರಂತೆ ಮಾಡ್ತೀವಿ ಅಂತ ಹೇಳಿ. ಹಾ ಹಿಂಗ ಅಂದ್ರಿ ಸರ್. ಹಂಗಂದ್ ಪಟಕನ ಹೋಗಿ ತಾರೀಕಿಗೆ ಹೋಗಿದ್ರಿ ನಾವು. ಮೇಡಮ್ ಏನ್ ಕೇಳಿದ್ರಿ ನಮ್ಗ, ನೀವ್ ಇಲ್ಲ ಅಂತೇಳಿ ಈ ತರ ಹೇಳಿದಾರ ಅವರು, ಎಲ್ಲಿಂದ್ರ ಬಂದ್ರಿ ನೀವು ಅಂತ ಕೇಳಿದ್ರು. ಹಾ ಲಗ್ಮಣ್ಣ ಕಬ್ಬೂರ್ ಅವ್ರು ಇಲ್ರಿ, ಹಾ ಹೊರಗಿನ ದೇಶದಾಗದಾರು ನಮಗ್ ಮಾರಾಕ ಹಕ್ಕು ಕೊಟ್ಟಿದಾರ ಅಂತೇಳಿ ಅವ್ರು ಹಚ್ಚಿದಾರ ಇಲ್ಲಿ ತಂದ. ನೀವ್ ಎಲ್ಲಿಂದ್ರ ಬಂದ್ರಿ ಈಗ ಅಂತ ಕೇಳಿದ್ರು ಸರ್. ನಮ್ಮ ಡಾಕ್ಯುಮೆಂಟ್ಸ್ ನಾವ್ ಹೊಲ್ದಾಗ ಕಬ್ಜಾ ಇದ್ದಿದ್ದು ರೀ, ನಾವ್ ಹೊಲ್ದಾಗ ಏನ್ ಉಳ್ಮೆ ಮಾಡ್ತೀವಿ, ನಾವ್ ಏನಿಲ್ಲ, ನಾವ್ ಎಷ್ಟು ಟೈಮ್ ಹೊಲ್ದಾಗ ದುಡಿತೀವಿ ಏನಿಲ್ಲ ನಮ್ಮೆಲ್ಲ ನಮ್ಮ ಹತ್ರ ಪೂರ್ಪ ಇದ್ದೀರಿ. ಅದನ್ನ ಮೇಡಮ್ ಹೇಳಿದ್ರೆ ಏನಂದ್ರು, ಇಲ್ಲ ಅಮೌಂಟ್ ಅಂತಂದ್ರಿ. ಅಮೌಂಟ್ ಅಂದ್ರೆ ಏನ್ರಿ ನಮ್ಗ ರೊಕ್ಕ ಏನ್ರಿ ಅಂತ ಕೇಳಿದ್ರು. ನಾವ್ ಎಷ್ಟು ಕೊಡ್ಬೇಕು ಹೇಳ್ರಿ ಮೇಡಮ್ ಅಂದ್ರ, ಇಲ್ಲ ಅಲ್ಲಿ ಹೊರಗೆ ವಾರಿ ಸರ್ ಅದಾರು, ಅವ್ರ ಜೊತೆ ಮಾತಾಡ್ರಿ. ಏನ್ರಿ ಮೇಡಮ್ ಅವ್ರಿದು ಓಪನ್ ಆಗಿ ಅಮೌಂಟ್ ಅಂತ ಲಂಚ್ ಕೇಳ್ತಿದ್ದೀರಾ, ಸಾಕ್ಷಿ ಕೂಡ ಹೇಳ್ತವ್ರೆ. ಇದ್ರ ಮೇಲೆ ತನಿಖೆ ಆಗ್ಬೇಕಲ್ವಾ? ನ್ಯಾಯಮೂರ್ತಿಗಳಾದಂತ ನೀವೇ ಈ ರೀತಿ ಲಂಚ್ ಕೊಡ್ತಾರ ಮಾಡ್ತಾ ಹೋಗ್ಬಿಟ್ರೆ ನ್ಯಾಯದ ಅಪೇಕ್ಷೆ ಯಾರ ಹತ್ರ ಮಾಡ್ಬೇಕು? ಓಕೆ, ನೀವೇನಾದ್ರೂ ನನ್ನ ಮೇಲೆ ಡಿಫಮೇಷನ್ ಹಾಕೋರಿದ್ರೆ ನಮ್ಮ ಚಾನಲ್ ಮೇಲೆ ಹಾಕ್ಬೋದು, ಟೋಟಲಿ ಅಕ್ಸೆಪ್ಟೆಡ್. ಓಪನ್ ಆಗಿ ಪಕ್ಕದಲ್ಲೇ ಕೂತ್ಕೊಂಡ್ಬಿಟ್ಟು ಇವ್ರು ಓಪನ್ ಆಗಿ ಹೇಳಿಕೆ ಕೊಡ್ತವ್ರೆ. ಅಮೌಂಟ್ 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 ಅಂದ್ರಂತೆ. ಅವ್ರ ಹೊರಗಡೆ ಯಾರಮ್ಮ, ಅವ್ರು ಯಾರು ಹೇಳಿದ್ದು? ವಾರಿ ಸರ್ ಅಂತ ಹೇಳಿ ಸರ್. ವಾರಿ ಸಾಹೇಬ್ರು. ಯಾಕಮ್ಮ ಇವ್ರ ಹತ್ರನೇ ಅಮೌಂಟ್ ಹಾಕ್ಸ್ತೀರಾ? ಹಾಗಾದ್ರೆ ನಿಮ್ಮ ಮೇಲೂ ಕೂಡ IT ದಾಳಿಗಳಾಗ್ಲೇಬೇಕಲ್ವಾ? ಬೈಲೊಂಗಲ್ಗೂ ಕೂಡ ಒಕ್ಲೇಬೇಕಲ್ವಾ ಗಾಡಿಗಳು? IT ದಾಳಿ ಆಗ್ಲೇಬೇಕು. ಇದು F16 ನ್ಯೂಸ್ನ ಒಂದು ಏನಂತೀರ ಬಲಿಷ್ಠವಾದಂತಹ ಕೂಗು. ಇದನ್ನ ಆದೇಶಕ್ಕೆ IT ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ನಾವು ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತೀವಿ. ಅವ್ರು ಕೊಟ್ಟಿರೋದು ಏನಾದ್ರು ಪ್ರೂಫ್ ಐತಮ್ಮ ನಿಮ್ಮ ಹತ್ರ? ಅವ್ರ ಹತ್ರ ಅವ್ರು ಕೊಟ್ಟಿದ್ದೇನು ಪ್ರೂಫ್ ಇಲ್ಲ ಸರ್. ನಮ್ಗೆ ನಾವ್ ಸರ್ ಫೋನ್ ಪೇ ಮಾಡ್ತೀವಿ ಅಂತ ಹೇಳಿದ್ರಿ ಸರ್. ಫೋನ್ ಪೇ ಬೇಡ, ಫೋನ್ ಪೇ ಮಾಡಿದ್ರೆ ನಾಳೆ ಏನಾರ ನೀವು ಕೊಟ್ಟಿದ್ದೀನಂತ ಏನಾರು ಹೇಳಿದ್ರೆ ನಮ್ಗೆ ಗೊತ್ತಾಕತಿ, ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತೀರಿ ಫೋನ್ಯಾಗ, ನೀವು ಬಂದ್ ಗೆಶಿಂದ ಇಲ್ಲೇ ಮಾತಾಡ್ರಿ ಅಂತ ಹೇಳಿದ್ರಿ ಸರ್. ನಾವ್ ಅಲ್ಲೇ ಭೇಟಿ ಆದ ತಕ್ಷಣ ಹೋಗಿಸಿಂದ ಹೋಟೆಲ್ ಹತ್ರ 50,000 ರೂಪಾಯಿ ನಾನು ಕೊಟ್ಟಿನ್ರಿ ಸರ್.
ಬಂಗಾರ ಒತ್ತಿ ಅಲ್ಲಿ ಇತರ ಬೈಲೊಂಗಲ್ ಹೋಟೆಲ್ ಐತಿ ಅಲ್ರಿ ಸರ್ ಮಾರ್ಕೆಟ್ದಾಗ ಸರ್ಕಲ್ ಚೆನ್ನಮ್ಮ ಸರ್ಕಲ್ ಹತ್ರ ರೀ. ಹಾ ಸರ್ ಡೇಟ್ ಸರ್ ಅದ್ ಡೇಟ್ ಗೊತ್ತಿಲ್ರಿ ಸರ್ ಆದೇಶ ಆಗೋ ಟೈಮ್ದಾಗ ಕೊಟ್ಟಿರಿ ಸರ್. 27ನೇ ತಾರೀಕು ಡೇಟ್ ಇತ್ತು ನೋಡಿ ಸರ್ ಅದಷ್ಟ ನೆನಪೈತ್ರಿ ನಂಗೆ. 7 ಸರ್ 2024 ಸರ್ ರೊಕ್ಕ ಕೊಟ್ಟಿನ್ರಿ. ಹಾ ಸರ್ 27ನೇ ತಾರೀಕು ಡೇಟ್ ಇತ್ರಿ ಸರ್ ನಮ್ಮದು. ಅಂದ್ರ ಸಾಕ್ಷಿ ಇದ್ದೂರಿ ಅಲ್ಲಿ. ನೀನೊಂದ್ ಮಾತು, ಬಂಗಾರ ಒತ್ತೆ ಹೋಗೋದು ಕೊಟ್ಟಿದ್ದೀರಲ್ಲ? ಹಾ ಸರ್. ಬಂಗಾರ ಒತ್ತೆ ಎಂದ ಹೋಗಿದ್ರಿ? ಅದೇ ಹೋಗೋ ಟೈಮ್ದಾಗ ಹೋಗೋದು ಕೊಟ್ಟಿರಿ ಸರ್. ಚೀಟಿ ಅದಾವ್ರಿ ಸರ್, ಅವೆಲ್ಲ ರಶೀಟ್ ಅದಾವ ಸರ್ ನಮ್ಮ ಹತ್ರ. ಅದನ್ನು ಕೂಡ ನಾವು ನಿಮ್ಗೆ ಸ್ಕ್ಯಾನ್ ಮಾಡಿ ಕಳಿಸ್ತೀವಿ ವೀಕ್ಷಕರೇ, ನಿಮಗೆಲ್ಲ ತೋರಿಸ್ತೀವಿ. ರಶೀಟ್ ಇದಾವ್ರಿ ಸರ್. ಹಾಕ್ಬಿಟ್ಟು ಅದ್ ಯಾವ ಡೇಟು ಎಂದು ಅದೇ ಒಂದು 2-3 ದಿವಸದಲ್ಲಿ ಇವ್ರು ಹೋಗ್ಬಿಟ್ಟು ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಹಾ ವಾರಿ ಸರ್ ಕೈಯಾಗ ಕೊಟ್ಟಿನಿ ಸರ್. 50,000 ರೂಪಾಯಿ ಕೊಟ್ಟಿನಿ. ಬಂಗಾರನ್ನ ಒತ್ತೆ ಇಟ್ಟ ಒಂದ್ 2-3 ದಿವಸ ಒಳಗೆ ಹೋಗಿ ಅಮೌಂಟ್ ಪೇ ಮಾಡಿದ್ರಿ, ಕೊಟ್ಟಿದ್ರಿ ಸರ್. ಅಷ್ಟರಲ್ಲೇ ಅಲ್ಲಿ ಯಾವ್ದೋ ಹೋಟೆಲ್, ಯಾವ ಹೋಟೆಲ್ ರೀ ಅದು? ಅದು ಹೋಟೆಲ್ ಹೆಸರು ಗೊತ್ತಿಲ್ಲ ಸರ್ ನಂಗೆ, ಓದಾಕ್ ಬರಂಗಿಲ್ಲ. ಅದು ಎಲ್ಲಿತ್ತು ಎಕ್ಸಾಕ್ಟ್ ಆಗಿ ಹೋಟೆಲ್? ಅದು ಈ ಕಡೆ ಮರ್ಯಾಗ ಐತ್ರಿ ಸರ್. ಅದು ಎಲ್ಲಿ? ಸರ್ಕಲ್ ತಹಶೀಲ್ದಾರ್ ಆಫೀಸ್ AC ಮೇಡಮ್ ಆಟಿದ್ಗುಣ ಸರ್ ಸರ್ಕಲ್ ಐತ್ರಿ ಸರ್. ಸರ್ಕಲ್ ಆ ಕಡೆಂತ್ರ ಗೋಕಾಕ್ದಿಂದ ಬಸ್ ಬರ್ತೈತಿ ಸರ್, ಅಷ್ಟು ಈ ಕಡೆ ಐತ್ರಿ ಸರ್ ಅಪೋಸಿಟ್. ಹಾ ಸರ್. ಅಲ್ಲಿ CCTV ಕ್ಯಾಮೆರಾಗಳು ಚೆಕ್ ಮಾಡಿದ್ರು ಕೂಡ ಸಿಕ್ಕೇ ಬಿಡುತ್ತೆ ಇವರಿಬ್ರು ಹೋಗಿದ್ರ ಇಲ್ವಾ, ಹೋಟೆಲಲ್ಲಿ ಕೂತ್ಕೊಂಡ್ರ, ಏನ್ ತಿಂದ್ರು ಏನಿಲ್ಲ ಎಲ್ಲ ಗೊತ್ತಾಗ್ಬಿಡುತ್ತೆ. ಐ ಥಿಂಕ್ ಸೊ ಇದೊಂದು IT ತನಿಖೆ ಆಗ್ಬೇಕು ಅಂತ H16 ಒಂದು ಕೂಗು. ವೀಕ್ಷಕರೇ ತಮ್ಮಲ್ಲೂ ಕೂಡ ಕೇಳ್ತಾ ಇದ್ದೀವಿ, ಇದು IT ರೇಡ್ ಆಗ್ಬೇಕಾ ಆಗ್ಬಾರ್ದ? ಕಮೆಂಟ್ ಬಾಕ್ಸ್ ನಮಗೋಸ್ಕರ ಫ್ರೀ ಐತೆ, ಕಮೆಂಟ್ ಅನ್ನ ಹಾಕೋದನ್ನ ಮರಿಬೇಡಿ. IT ದಾಳಿ ಮಾಡ್ಲೇಬೇಕಂತ ನಾವು ಅಂತ ಇದೀವಿ, ನೀವು ಕೂಡ ಅದನ್ನೇ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮತ್ತೆ ಹೇಳಿ ಅಮ್ಮ. 50,000 ಕೊಟ್ಟು ಬಂದೀನ್ರಿ ಸರ್ ನಾನು. ನಿಮ್ಮಂತೆ ಆದೇಶ ಮಾಡ್ತೇನಂತ ಹೇಳಿದಾರ್ರಿ ಮೇಡಮ್. ನಮ್ಮಂತೆ ಮಾಡ್ಬೇಕಿತ್ತಲ್ಲ ಸರ್. 6ನೇ ತಿಂಗಳದಾಗ್ರಿ, 6ನೇ ತಾರೀಕು ರೀ, 9ನೇ ತಿಂಗಳದಾಗ ಆಗೈತ್ರಿ ಸರ್. ಅದ ಡೇಟ್ ಐತ್ರಿ ಇದ್ರಾಗನ ಸರ್. 9ನೇ ತಿಂಗಳದಾಗ ಆಗೈತಿ. ಆದೇಶ ನಿಮ್ಮಂತೆ ಮಾಡಿದ್ದು ಬರ್ರಿ ಅಮ್ಮ ಅಂತ ವಾರಿ ಸರ್ ನಮಗ್ ಫೋನ್ ಹಚ್ಚಿ ಹೇಳಿದಾರ್ರಿ. ಫೋನ್ ಹಚ್ಚಿಗೆ ಅವತ್ತು ಬೆಳಗ್ಗಿರಿ 11 ಗಂಟೆಗೆ ಹೋಗಿದ್ದೀನ್ರಿ ನಾ ಸರ್. 11 ಗಂಟೆಗೆ ಕುಂತಕಿ ಸಾಯಂಕಾಲ 7 ಗಂಟೆ ತನಕ ನಂಗೆ ರಿಸಲ್ಟ್ ಏನು ಹೇಳ್ವಾರ್ರಿ ಸರ್ ಅವ್ರು. ಬಹುಶಃ ನಿಮ್ಗಿಂತ ಜಾಸ್ತಿ ರೊಕ್ಕ ಕೊಟ್ಟಿರ್ಬೋದು. ಅವ್ರು ಹೇಳಿದ್ರಲ್ರಿ ಸರ್, ಅವ್ನು ಮಾಡ್ಕೊಂಡು ಬಂದವನ ಹೇಳಿದ್ರಿ ಸರ್ ನಮ್ಗ. ಏನಂತ ಅವರು ಬಂದಾರ ಸರ್ ಅಪೋಸಿಟ್. ಅವ್ರನ್ನ ಬಿಡೋದು ನಮ್ಮನ್ನ ಬಿಡ್ಲಿಲ್ಲ ಸರ್. ಅವ್ರನ್ನ ಒಳಗ್ ಕರ್ಕೊಂಡು ಹೋದ್ರಿ. ಅವರು ಲಗಮನ್ನ ಕಬ್ಬೂರ್ ಅದಾರಲ್ರಿ ಸರ್, ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಹತ್ರ 50,000 ತಗೊಂಡು ಅವ್ರು ಜಾಸ್ತಿ ರೊಕ್ಕ ಕೊಟ್ಟ ತಕ್ಷಣ ಅವ್ರಂತೆ ಮಾಡಿದಾರಿ ಸರ್. ಉತ್ತಾರದಾಗ ಹೆಸರು ಸೇರಿಸ್ಕೊಟ್ಟಿದಾರಿ. ಉತ್ತಾರದಾರ ಹೆಸರು ಸೇರಿಸಿದ ತಕ್ಷಣ ನಮ್ಮ ಉತ್ತಾರ ಗೋಕಾಕ್ ಬಂದ್ಮೇಲೆ ಸರ್, ಉತ್ತಾರ ಹಿಂಗಾಗೈತಿ ಅಂತ ಗೋಕಾಕ್ ಬಂದ್ಮೇಲೆ ತೆಗೆದು ನೋಡೀನಿ ಸರ್. ಯಮನಪ್ಪ ಹನುಮಂತ ಹಳ್ಳೂರ್ ಅಂತ ಹೆಸರು ಕೂತೈತ್ರಿ ಸರ್ ಅತ್ರಾಗ್ರಿ. ಹಾ ಸರ್. MR ಉತ್ತಾರ ನಾವೆಲ್ಲ ಕಡೆ ತಕರಾರು ಮಾಡಿದ್ರಿ ಸರ್. ತಕರಾರಿ ಸರ್. ಹಾ ಸರ್ ತಕರಾರು ಮಾಡಿದ್ರಿ ಸರ್. ಆಮೇಲೆ ಸಿವಿಲ್ ಕೋರ್ಟಿಗೆ ಐತ್ರಿ ಸರ್ ನ್ಯಾಯ ಇಲ್ರಿದು. ನ್ಯಾಯಾಲಯಕ್ಕೆ ಇರ್ತಾಗ್ಲೇನು ಸರ್ ಇವ್ರು ಮತ್ತೆ ಈ ತರ ಮಾಡಕೋತ ಹೋದ್ರ ಮತ್ತೆ ಅಧಿಕಾರಿಗಳು ನಾವ್ ಏನೋ ಒಂದು ಕಾಗದ ಅಂತ ಓದಿರ್ತೀವಿ ಸರ್. ಇವ್ರು ಅಷ್ಟು ರೊಕ್ಕ ಕೊಡು ಇಷ್ಟು ರೊಕ್ಕ ಕೊಡು ಅಂದ್ರೆ ನಾವ್ ಎಲ್ಲಿ ಬಡ್ರು ಎಲ್ಲಿ ಕೊಡ್ಬೇಕ್ರಿ ಸರ್. ಇದ್ರಾಗೆಲ್ಲ ಇದ್ದಿದ್ದೆಲ್ಲ ಆನಂದ್ ಗೋಟಡಿಕಿದು ಸಬ್ ರಿಜಿಸ್ಟರ್ದು ಬಾಂಡ್ ರೈಟರ್ದು ಇದ್ರಾಗೆಲ್ಲ ಕೆಲವು ಮಂದಿ ಎಲ್ಲ ಶಾಮೀಲ್ ಆಗಿದಾರ ನೋಡ್ರಿ ಸರ್. ನಮ್ ದಯವಿಟ್ಟು ನಮ್ ನ್ಯಾಯ ತೋರಿಸ್ಕೊಡ್ರಿ ಅಂತ ಕೈ ಮುಗಿದು ಕೇಳ್ಕೊಳತ್ತೀನ್ರಿ ನಾ ಎಲ್ಲರಿಗೂ. ನಮ್ಮ ಮನೆಯವ್ರು ತಿರ್ಗೊಂದು 18 ವರ್ಷ ಆಯ್ತು. ನಮ್ದು ಅದನ್ನೇ ಹೊಲದಾಗನ ನಾವು ಹತ್ತಿ ಮಾವಂದು ಆಸ್ತಿ ಅದು ಜಮಾ ಮಾಡಿ ತಿನ್ನು ತಕ ನಮ್ಗೆ ನಿರ್ವ ಇಲ್ಲ. ಇದು ಹೊಲದ ಭವಿಷ್ಯ ತರ ಆಗೈತಿ ಅಂತ ನಮ್ ಸಣ್ಣ ಮಗನ್ ಸದ್ಯಕ್ಕೆ ಸಾಲಿ ಭವಿಷ್ಯ ಹಾಳಾಗೈತ್ರಿ ಸರ್. ಸೆಂಟ್ರಿಂಗ್ ಕೆಲ್ಸಕ್ಕೆ ಹೊಂಟದನ್ರಿ. ಶಾಂತ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಒಂದು ಏನಂತಾರ ನೀವು, ಈ ತುಡುಗರ ಸಂತೆ, ಕಳ್ಳರ ಸಂತೆ ಅಂತ ನಾವು ಕರಿಬೋದು. ಈ ಕಳ್ಳರ ಸಂತೆ ಇದ್ದಿದ್ದು ಅಮಾಯಕರನ್ನ ಟಾರ್ಗೆಟ್ ಮಾಡಿ ಕೆಲ ಅಧಿಕಾರಿಗಳನ್ನ ಕೈಯಲ್ಲಿಟ್ಕೊಂಡು ಆಮೇಲೆ ಅವರಿಂದ ಈ ರೀತಿ ದಾಂಧಲಿಗಳನ್ನ ಮಾಡಿಸಿ ಅವ್ರಿಗೂ ಒಂದು ಸ್ವಲ್ಪ ತಿನ್ನಕ್ಕೇನೋ ಅಲ್ಪ ಸ್ವಲ್ಪ ಕೊಟ್ಟು ಮೇಲಿರೋ ಅಮೌಂಟನ್ನು ತಾವೇ ತಿಂದ್ಬಿಡ್ತಾರೆ. ಸೊ ಈ ಟೈಪು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಓದಕ್ಕೆ ಬರೆಯಕ್ಕೆ ಬರದೇ ಇರೋರನ್ನ ಟಾರ್ಗೆಟ್ ಮಾಡಿ ಅವರ ಆಸ್ತಿಗಳನ್ನ ಲಪ್ಟಾಯಿಸ್ಕೊಂಡು ತಮ್ಮದೇ ಆದಂತಹ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾರೆ. ಏನಕ್ಕಂದ್ರೆ ನಾವು ಈಗ ಆಲ್ರೆಡಿ ಯಾರು ಇದೇನಂತೀರ ನೀವು ಕಬ್ಬೂರ್ ಅಂತ ಹೇಳ್ತಿದಾರಲ್ಲ, ಅವ್ರದ್ದೆಲ್ಲ ಫೋಟೋಗಳನ್ನ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಇದೇ ಮನುಷ್ಯ ಅಂತ ಹೇಳಿ ವಿಡಿಯೋದಲ್ಲಿ ಅವ್ರ ವಿಡಿಯೋ ಕೂಡ ಐತೆ. ಕೈಯಲ್ಲಿ ಒಂದು ಬಂಡಲ್ ಅಮೌಂಟನ್ನ, ದುಡ್ಡಿನ ಬಂಡಲ್ ಅನ್ನ ಇಟ್ಕೊಂಡ್ಬಿಟ್ಟು ಮಾತಾಡ್ತಾನೆ, ವಿಡಿಯೋ ಮಾಡ್ಕೊಂಬಿಡಿ ಹಾಗೆ ಹೀಗೆ ಏನೋ ಅಂತ ಅಲ್ವಾ.
ಎಷ್ಟೊಂದು ಅಮೌಂಟನ್ನು ಅವನ ಹತ್ರ ಎಲ್ಲಿಂದ ಬಂತು, ಹೀಗೆ ಮುಂಡಾಯಿಸಿದ್ದು, ಲಪ್ಟಾಯಿಸಿದ್ದು ಅಲ್ವಾ. ಸೊ ನಮ್ಮದು ಏನಪ್ಪ ಅಂತಂತಂದರೆ ಇಂಥವ್ರಿಗೆ ನ್ಯಾಯ ಸಿಗಲೇಬೇಕು. ಅದು ಕೂಡ ಗಂಡ ತೀರೋಗಿ 18 ವರ್ಷ ಆಯಿತು. ಮಕ್ಕಳು ಎಷ್ಟಮ್ಮ ನಿಮಗೆ? 3 ಜನ ಅದಾರಿ ಸರ್ ಮಕ್ಕಳು. 3 ಜನ ಮಕ್ಕಳ ಅವ್ರ ಎಜುಕೇಶನ್ ಆಗಲಿ, ಅವ್ರ ಮದುವೆ ಆಗಲಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಅವ್ರ ಜವಾಬ್ದಾರಿ ಈ ಹೆಣ್ಮಗಳ ಮೇಲೆ ಐತೆ. ಇಂಥವ್ರನ್ನ ಲಪ್ಟಾಯಿಸಕ್ಕೆ ಇಲ್ಲಪ್ಪ ಅಂತಂದ್ರೆ ಇಂಥವ್ರಿಗೆ ಮೋಸ ಮಾಡಕ್ಕೆ ಮನಸ್ಸಾದ್ರೆ ಹೆಂಗ್ ಬರುತ್ತ್ರಿ? ಮತ್ತು ಅಧಿಕಾರಿಗಳನ್ನು ಕೂಡ ನಾನು ಓಪನ್ ಆಗಿ ಕೇಳ್ತಾ ಇದ್ದೀನಿ. AC ಮೇಡಮ್ ಅವರು ಅಮೌಂಟ್ ಅಂತ ಹೇಳ್ತಾರೆ. ನೀವು ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಈ ಟೈಪ್ ಮಾಡಿದ್ರೆ ಹೆಂಗಮ್ಮ? ಓಕೆ, ಇದಕ್ಕೆ ನ್ಯಾಯಾಂಗ ಅಂತ ಒಂದೈತೆ. ಅದ್ರ ಜೊತೆಗೆ ಎಲ್ಲರಿಗಿಂತ ಮೇನಪ್ಪ ಅಂತಂತಂದ್ರೆ ಜನರು, ನೀವು ಮಾಡಿರೋದೆ ಎಲ್ಲ ಅಲ್ವಾ. ನೀವೇ ನ್ಯಾಯಾಂಗ, ನೀವೇ ಶಾಸಕಾಂಗ, ಬ್ಯೂರೋಕ್ರಸಿನೂ ನೀವೇ. ನೀವು ಟ್ಯಾಕ್ಸ್ ತುಂಬದೆ ಹೋದ್ರೆ ಯಾರ್ದು ಕೂಡ ಹೊಟ್ಟೆ ತುಂಬಲ್ಲ. ನೀವು ಇದಕ್ಕೆ ಧ್ವನಿ ಎಬ್ಬಿಸ್ಬೇಕು. ನೀವು ಇಂಥ ಏನಂತೀರ, ನೀವು ಅವ್ಯವಹಾರಗಳ ವಿರುದ್ಧ ಧ್ವನಿ ಎಬ್ಬಿಸಿ ಇದಕ್ಕೆ ಸಪೋರ್ಟ್ ಆಗಿ ನಿಲ್ಲಿ. ಈ ಒಂದು ವಿಡಿಯೋನ ಹಿಂಗೆ ಶೇರ್ ಮಾಡಬೇಕಲ್ಲ, ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶೇರ್ ಮಾಡಿ. ಮತ್ತೆ ಈ ಒಂದು ಏನಂತೀರ, ನೀವು ಕಳ್ಳತನ ಮಾಡಿದಂತಹ ಪ್ರತಿಯೊಬ್ಬರಿಗೂ ಹೋಗಿ ಮುಟ್ಲಿ. ಇದು ನ್ಯಾಯ ಸಿಗಬೇಕು. ಜನಾಂದೋಲನವಂತೂ ಆಗಲೇಬೇಕು. ಇಂಥವ್ರ ವಿರುದ್ಧ ಬಂಡಾಯ ಬರಲೇಬೇಕು. ಇಷ್ಟು ಹೇಳ್ತಾ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾ ಇರಿ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.